ಬ್ರೋಗೌಡ ಎಂದೇ ಖ್ಯಾತಿಯಾಗಿರುವ ಕಿರುತೆರೆ ನಟ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 8ರ ಸ್ಪರ್ಧಿ ಶಮಂತ್ ಇತ್ತೀಚೆಗಷ್ಟೇ ಫೆಬ್ರವರಿ 14ರಂದು ತಮ್ಮ ಅಭಿಮಾನಿಗಳಿಗೆ ಬಿಗ್ ಸರ್ಪ್ರೈಸ್ ಕೊಟ್ಟರು. ಸಿಂಗರ್ ಆಗಿ, ಲವರ್ ಬಾಯ್ ಆಗಿ, ಈಗ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಮೂಲಕ ಪಕ್ಕಾ ಫ್ಯಾಮಿಲಿ ಮ್ಯಾನ್ ಆಗಿ ಎಲ್ಲರ ಮನಸ್ಸನ್ನ ಗೆದ್ದಿರುವ ಶಮಂತ್ ರಿಯಲ್ ಲೈಫ್ನಲ್ಲೂ ಹೊಸ ಬಾಳಿನ ಕಡೆಗೆ ಹೆಜ್ಜೆ ಹಾಕುತ್ತಿದ್ದೇನೆ ಎಂದರು. ಬ್ರೋಗೌಡ ಅವರು ಪ್ರೇಮಿಗಳ ದಿನದಂದೇ ನಿಶ್ಚಿತಾರ್ಥ ಆಗಿರುವ ಕುರಿತು ವಿಡಿಯೋವನ್ನ ಹಂಚಿಕೊಂಡು ಎಲ್ಲರಿಗೆ ಶಾಕ್ ಕೊಟ್ಟರು. ಮೇಘನಾ ಎನ್ನುವವರ ಜೊತೆ ಶಮಂತ್ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಇವರು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗಿದ್ದಾರೆ. ಇಬ್ಬರ ಪ್ರೀತಿ ವಿಚಾರವನ್ನ ಹೇಳುವುದಕ್ಕೆಂದೇ ಒಂದು ಬ್ಯೂಟಿಫುಲ್ ವಿಡಿಯೋ ಕೂಡ ಮಾಡಿದ್ರು. ಇದೀಗ ಮದುವೆ ದಿನ ಹತ್ತಿರ ಬರುತ್ತಿದ್ದಂತೆ ಮೇಘನಾ ಅವರು ಭರ್ಜರಿಯಾಗಿ ಬ್ಯಾಚುಲರ್ ಪಾರ್ಟಿಯನ್ನ ಆಯೋಜಿಸಿದ್ದಾರೆ. ಹೌದು, ಶಮಂತ್ ಬ್ರೋಗೌಡ ಮನೆಯಲ್ಲಿ ಮದುವೆ ಸಂಭ್ರಮ ಜೋರಾಗಿದೆ. ಒಂದು ಕಡೆ ನಟ ಶಮಂತ್ ತಮ್ಮ ಮದುವೆ ಆಮಂತ್ರಣ ಪತ್ರಿಕೆಯನ್ನ ಹಂಚುವುದರಲ್ಲಿ ತುಂಬಾ ಬ್ಯುಸಿಯಾಗಿದ್ದರೆ, ಅತ್ತ ಭಾವಿ ಪತ್ನಿ ಸ್ನೇಹಿತರ ಜೊತೆ ಬ್ಯಾಚುಲರ್ ಪಾರ್ಟಿ ಆಯೋಜನೆಯನ್ನ ಮಾಡಿದ್ದಾರೆ. ರೆಸಾರ್ಟ್ ಒಂದರಲ್ಲಿ ಮೇಘನಾ ಗೆಳತಿಯರು ಬ್ಯಾಚುಲರ್ ಪಾರ್ಟಿಯನ್ನ ಹಮ್ಮಿಕೊಂಡಿದ್ರು. ಈ ಪಾರ್ಟಿಯಲ್ಲಿ ಮೇಘನಾ ಅವರು ಮಸ್ತ್ ಎಂಜಾಯ್ ಮಾಡಿದ್ದಾರೆ. ನೀಲಿ ಬಣ್ಣದ ಸಿಂಗಲ್ ಪೀಸ್ ಧರಿಸಿ ಫೋಟೋಗೆ ಪೋಸ್ ಕೊಟ್ಟಿರುವ ಮೇಘನಾ ನೋಡಲು ಮುದ್ದಾಗಿ ಕಾಣಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಫೋಟೋಗಳನ್ನ ನಟಿ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಈ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ. ಇತ್ತೀಚೆಗಷ್ಟೇ ಶಮಂತ್ ಅವರು ಸಂದರ್ಶನವೊಂದರಲ್ಲಿ ತಮ್ಮ ಪ್ರೀತಿಯ ಕುರಿತು ಹೇಳಿಕೊಂಡಿದ್ದರು. ನಮ್ಮ ಪ್ರೀತಿ ವಿಚಾರ ಕೆಲವು ಆತ್ಮೀಯರಿಗೆ ಗೊತ್ತಿತ್ತು, ಆದರೆ ನಾನೇ ಬಾಯಿ ಮುಚ್ಚಿಸಿದ್ದೆ. ನಾವು 8 ವರ್ಷಗಳಿಂದ ಪ್ರೀತಿ ಮಾಡುತ್ತಿದ್ದೆವು. ಯಾರಿಗೂ ಹೇಳದೆ ಆ ಸೀಕ್ರೆಟ್ ಅನ್ನ ಕಾಪಾಡಿಕೊಂಡಿದ್ದೆವು ಎಂದು ತಮ್ಮ ಪ್ರೀತಿಯ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಕಾಲೇಜಿನಲ್ಲಿ ನನ್ನ ಸ್ನೇಹಿತರದ್ದು ಗೆಟ್ ಟುಗೆದರ್ ಇತ್ತು. ಅದೇ ಸಮಯದಲ್ಲಿ ಫೆಸ್ಟ್ ಕೂಡ ನಡೆಯುತ್ತಿತ್ತು. ಆ ಫೆಸ್ಟ್ಗೆ ಹೋದಾಗ ಅಲ್ಲಿ ಅವರ ಪರಿಚಯ ಆಯಿತು. ಅಲ್ಲಿಂದ ಮುಂದುವರೆದು ಇಲ್ಲಿಗೆ ಬಂದಿದೆ. ಹಿಂದೆ ತಿರುಗಿ ನೋಡಿದಾಗ 8 ವರ್ಷ ಆಗಿಬಿಟ್ಟಿದೆ. ಇದು ಸೂಕ್ತವಾದ ಸಮಯ ಎಂದುಕೊಂಡೇ ಮನೆಯಲ್ಲಿ ಒಪ್ಪಿಸಿ ಎಲ್ಲರಿಗೂ ಹೇಳಿದೆವು. ಬಳಿಕ ಫೆಬ್ರವರಿ 14ರಂದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡೆವು ಎಂದಿದ್ದಾರೆ.